ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಚಿತ್ರದುರ್ಗ ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಸಿಪಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ಅವರ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಪೂಜೆ ಹಾಗೂ ಪೌರ ಕಾರ್ಮಿಕರೊಂದಿಗೆ ಸಾಮೂಹಿಕ ಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಿ ರಘು ಅವರು ಅಯ್ಯಪ್ಪ ಸ್ವಾಮಿಗೆ ಸರ್ವರ ಒಳಿತಿಗಾಗಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ನೂರಾರು ಪೌರ ಕಾರ್ಮಿಕರಿಗೆ ಊಟ ಬಡಿಸಿ ಅವರೊಂದಿಗೆ ಸಂವಾದವನ್ನ ಕೂಡ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಿ ರಘು, ಯಾವುದೇ ವೃತ್ತಿಯಲ್ಲಿ ಅಸಮಾನತೆ ಇರಬಾರದು, ಆದರೆ ಪೌರ ಕಾರ್ಮಿಕರ ವೃತ್ತಿ ನಿಕೃಷ್ಟ ಹಾಗೂ ತಳಮಟ್ಟದ ಕೆಲಸವೆಂಬ ಭಾವನೆ ಸಮಾಜದಲ್ಲಿ ಇನ್ನೂ ಇದೆ. ಪೌರ ಕಾರ್ಮಿಕರ ನೋವು ಮತ್ತು ಸಮಸ್ಯೆಗಳನ್ನ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಹೇಳಿದರು. ಎಲ್ಲ ರಂಗಗಳಲ್ಲೂ ಎಲ್ಲ ವೃತ್ತಿ ಸಾವಿರಾರು ವೃತ್ತಿಗಳಿದಾವೆ. ಎಲ್ಲ ರಂಗಗಳಲ್ಲೂ ಕೆಲಸಗಳಿದಾವೆ, ಮಾಡ್ತಾ ಇದ್ದಾರೆ. ಆದರೆ ಯಾವುದಾದ್ರೂ ಒಂದು ವೃತ್ತಿ ಇನ್ನೂ ಕೂಡ ದಿನ ಕಷ್ಟಪಟ್ಟು ಈ ಸಮಾಜನ ಶುಚಿ ಮಾಡಿ ಇನ್ನೂ ಕೂಡ ಅವ್ರು ನೋವಲ್ಲಿದ್ದಾರೆ ಅಂತಂದ್ರೆ ಒಂದೇ ಒಂದು ವೃತ್ತಿ ನಿಮ್ಮ ಪೌರ ಕಾರ್ಮಿಕರು ಮಾಡ್ತಿರ್ತಕ್ಕಂಥ ವೃತ್ತಿ. ಯಾಕಂದ್ರೆ ಎಲ್ಲ ಕೆಲಸಗಳಲ್ಲೂ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಈ ಅಸಮಾನತೆ ಅಂತಕ್ಕಂಥದ್ದು ಇಲ್ಲಿ ಇಲ್ಲ. ಬೇರೆ ಕೆಲಸಗಳಲ್ಲಿ ಸಂಬಳದಲ್ಲಿ ವ್ಯತ್ಯಾಸ ಇರ್ಬೋದು, ಮಾಡ್ತಕ್ಕಂಥ ಕೆಲಸದಲ್ಲಿ ವ್ಯತ್ಯಾಸಗಳಿರ್ಬೋದು. ಬಟ್ ಈ ಪೌರ ಕಾರ್ಮಿಕರ ಕೆಲಸ ಅಂತಕ್ಕಂಥದ್ದು ತುಂಬಾ ನಿಕೃಷ್ಟ ಮತ್ತು ತಳಮಟ್ಟದ ಕೆಲಸ. ನಾವೆಲ್ಲ ಕೆಲಸ ಮಾಡಿ ಹೋದ್ರೆ ನೀವು ಮಾಡಿರೋ ಕೆಲಸದ ಇನ್ನೂ ಕೈ ಮೈ ಎಲ್ಲ ವಾಸನೆ ಕೂಡ ಹೋಗಿರಲ್ಲ. ಹಂಗೇನೆ ಮನೆಗಳಿಗೆ ಹೋದ್ರೆ ಮನೆಗಳಿಗೂ ತಮಗದು ಅನ್ನಿಸಿರುತ್ತೆ. ಆ ನೋವನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಈಗ ಸಾಕಷ್ಟು ರಾಜ್ಯ ಎಲ್ಲ ಸುತ್ತಾಡಿದ್ದೀನಿ. ನಿನ್ನೆ ಕೂಡ ಸಂಘಟನೆಗಳು ಎಲ್ಲ ನಮ್ಮ ಮೀಟಿಂಗ್ ಮಾಡಿದ್ರು, ರಾಜ್ಯ ನಮ್ಮ ನಾರಾಯಣಣ್ಣ ಅವರೆಲ್ಲ, ಅಲ್ಲಿ ಕೂಡ ಹೇಳಿದೀನಿ, ತಮ್ಗಳು ಏನಾಗಬೇಕು ಅಂತಕ್ಕಂಥದ್ದು ಸರ್ಕಾರದಲ್ಲಿ ಆಗ್ಬೇಕಾಗಿರೋಂಥ ಬದಲಾವಣೆಗಳನ್ನು ಮಾಡಿಸೋದಕ್ಕೆ ಬಹಳ ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಯಾರೋ ಒಬ್ರಿಗೆ ಏನೋ ಒಂದು ಸಂಬಳದ್ದು ಯಾವ್ದೋ ಒಂದು ಎರಡು ಹೇಳಿದ ತಕ್ಷಣ ಬಗೆಹರಿಯಲ್ಲ. ನಿಮ್ ಸಮಸ್ಯೆ ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಕಾನೂನುಗಳಲ್ಲೇ ಬದಲಾವಣೆ ಮಾಡಬೇಕು. ಅದು ಮಾಡಿದ್ರೆ ಮಾತ್ರ ನೀವು ಉತ್ತಮ ಜೀವನ ಮಾಡೋದಕ್ಕೆ ಏನ್ ಸಾಧ್ಯ ಅಂತಕ್ಕಂಥದ್ದಕ್ಕೆ ಹೋರಾಟ ಮಾಡ್ತಿದ್ದೀನಿ. ಇವತ್ತು ನನ್ನ ಹುಟ್ಟಿದ ಹಬ್ಬದಲ್ಲಿ ನಿಮ್ಗಳ ಜೊತೆ ಮಾಡ್ಕೊಂಡ್ರೆ ಇದು ನೋಡೋರಿಗೆ ಬೇರೆಯವರಿಗೆ ಒಂದು ಪ್ರೇರಣೆ ಆಗ್ಬೇಕು. ಯಾಕಂದ್ರೆ ಈ ಸಮಾಜದಲ್ಲಿ ನಿಮಗೆ ಏನ್ ಇಟ್ಕೊಂಡ್ಬಿಟ್ಟಿದ್ರೆ ಭಾವನೆ ಅಂದ್ರೆ, ಯಾವ್ದಾರ ಒಂದು ಈ ಡ್ರೆಸ್ ಆಗಿದ್ದಾಗ ಒಂದು ಹೋಟ್ಲು ಒಂದು ಶಾಪ್ ಒಳಗೆ ಕರೆದ್ರು ನೀವು ಹೋಗೋದಿಲ್ಲ, ಜಲ್ದಿ ಹಂಗೆ ಹಿಂದೆ ನಿಂತ್ಕೊಂಡಿರ್ತೀರಿ. ಯಾಕಂದ್ರೆ ನಮ್ ಕೈ ಕೊಳೆ ಆಗೈತೆ, ನಮ್ಮ ಮೈ ಕೊಳೆ ಆಗೈತೆ ಅನ್ನೋ ಭಾವನೆ ಇಟ್ಕೊಂಡಿದ್ದೀರಿ. ಅದಕ್ಕೆ ಅಂತ ಭಾವನೆ ಇರಬಾರ್ದು. ನೀವು ಕೂಡ ಈ ಸಮಾಜದ ಅತ್ಯಂತ ಮುಖ್ಯವಾದಂತ ಕೆಲಸ ಮಾಡ್ತಕ್ಕಂತ ಜನ. ನೀವು ಯಾವುದೇ ಕೀಳನ್ನು ಇಟ್ಕೊಳ್ಳೋದು ಬೇಡ. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಲ್ಲಿ ಸಾಕಷ್ಟು ಸುಧಾರಣೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ನನ್ನ ಮುಖ್ಯಮಂತ್ರಿಗಳ ಗಮನಕ್ಕೂ ತಗೊಂಬಂದು, ಪೌರಾಡಳಿತ ಸಚಿವರುಗಳ ಗಮನಕ್ಕೂ ತಗೊಂಬಂದು 100% ನಾನು ಇರ್ತಕ್ಕಂಥ ಇನ್ನ 6 ತಿಂಗಳು ವರ್ಷ ಇರೋದ್ರೊಳಗೆ ನಿಮ್ಮ ಜೀವನದಾಗ ಏನಾದ್ರು ಒಂದು ಬದಲಾವಣೆ ಮಾಡಬೇಕು ಅಂತೇಳಿ ಮಾಡ್ತಾ ಇದೀನಿ. ಮಾಡ್ತೀನಿ. ಆ ದೇವರು ಆಶೀರ್ವಾದ, ಶಕ್ತಿ, ನೀವೆಲ್ಲ ನನ್ನ ಜೊತೆ ಇರಿ, ಮಾಡೋಣ. ನೀವೆಲ್ಲ ನನ್ನ ಹುಟ್ಟಿದಬ್ಬಕ್ಕೆ ಬಂದು ಪ್ರೀತಿಯಿಂದ ಶುಭ ಕೋರಿದಿರಾ. ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ. ನಾವು ನೀವೆಲ್ಲ ಜೊತೆ ಊಟ ಮಾಡೋಣ. ಇದು ನನ್ನ ಜೀವನದ ಇಷ್ಟು ವರ್ಷದ ಹುಟ್ಟಿದಬ್ಬಗಳಲ್ಲಿ ಬಹಳ ಅರ್ಥಪೂರ್ಣ ಮತ್ತು ವಿಶಿಷ್ಟವಾದಂತ ಹುಟ್ಟಿದಬ್ಬ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಇದನ್ನ ಮಾಡೋದಕ್ಕೆ ಏರ್ಪಡಿಸಿದಂತ ಶಿವಣ್ಣ ಸಹೋದರ, ಅವ್ರು ಯಾವಾಗ್ಲೂ ನನ್ನ ಕಷ್ಟ ಸುಖ ಎಲ್ಲದರಲ್ಲೂ ಜೊತೆಗಿರ್ತಾನೆ. ಯಾವುದೇ ಕಾರ್ಯಕ್ರಮ ಇದ್ರು ಪಾಪ ಮುಂದೆ ಬಂದು ರೆಡಿ ಮಾಡ್ತಾನೆ. ಅವನಿಗೂ ಕೂಡ ದೇವರು, ಮನುಷ್ಯರು ಏನ್ ಮಾಡಕ್ಕಾಗಲ್ಲ, ನಮ್ ಕೈಲಾಗಿದ್ದಷ್ಟೇ ಮಾಡಕ್ಕಾಗಲ್ಲ. ಭಗವಂತ ಮನಸ್ಸು ಮಾಡ್ದ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಆ ದೇವರು ಶಿವಣ್ಣಿಗೆ ಏನೇನ್ ಅವನ ಆಸೆ ಇದೋ ಎಲ್ಲ ಈಡೇರಿಸ್ಲಿ, ಒಳ್ಳೇದ್ ಮಾಡ್ಲಿ. ಹಾಗೆ ನಮ್ಮ ರವಣ್ಣರಿಗೆ ಒಳ್ಳೇದ್ ಮಾಡ್ಲಿ. ಶರಣಣ್ಣರಂತೂ ಬಹಳ ದೈವ ಭಕ್ತರು, ಬಹಳ ದೈವ ಭಕ್ತರು. ಈ ದೇವಸ್ಥಾನ ಇವತ್ತು ಇಷ್ಟು ಶುಚಿಯಾಗಿ ನಾವೆಲ್ಲ ಇಲ್ಲಿ ಕುತ್ಕೊಂಡು ಈ ದೇವ್ರು ನೋಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಶರಣಣ್ಣ. ನಾವು ಶಬರಿಮಲೆಗೆ ಹೋದ್ರೆ ಏನ್ ನೋಡ್ ಬರ್ತೀವಿ ದೇವಸ್ಥಾನ, ಅದೇ ದೇವಸ್ಥಾನ ಅದೇ ತರನೇ, ಅಷ್ಟೇ ಬಹಳ ಶಿಸ್ತು, ಅಚ್ಚುಕಟ್ಟು, ಆ ಪೂಜೆ ಪುರಸ್ಕಾರ ರೀತಿ ನೀತಿಗಳನ್ನ ಅನುಸರಿಸ್ತಾರೆ. ದೇವರು ಶರಣನಿಗೆ ಕೂಡ ಇನ್ನು